ಸಿಬ್ಬಂದಿಗೆ 6 ತಿಂಗಳಿನಿಂದ ವೇತನ ಇಲ್ಲ, ಸಂಬಳನೇ ಇಲ್ಲ ಸರ್. 6 ತಿಂಗಳಿಂದ ನಾವು ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಇವೆಲ್ಲ ಮಾಡಬೇಕು. ಸಾಮಾನ್ಯ ರೀಚ್ ಆಗ್ತಾವ್ರೆ ಸರ್, ನಾವೇನ್ ಮಾಡೋದು? ಇಂದಿರಾ ಕ್ಯಾಂಟೀನ್ ಯೋಜನೆ ಹಳ್ಳ ಹಿಡಿತಾ ಇದೆ. ಬಡವರ ಹಾಗೂ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸ್ತಾ ಇದ್ದ ತುಮಕೂರು ನಗರದಲ್ಲಿದ್ದ 4 ಇಂದಿರಾ ಕ್ಯಾಂಟೀನ್ ಏಕಾಏಕಿ ಬಂದ್ ಆಗಿವೆ. ಹೌದು, ನಗರದ ಕ್ಯಾಸಂದ್ರ, ಶಿರಾಗೇಟ್, ಮಂಡಿಪೇಟೆ ಹಾಗೂ ಪಾಲಿಕೆ ಆವರಣದಲ್ಲಿರೋ ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ಬೆಂಗಳೂರಿನ ಬೇಗೂರು ವಾರ್ಡ್ನಲ್ಲಿ ಸಿಬ್ಬಂದಿಯ ಕೊರತೆ ಇದೆಯಂತೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇರುವ ಉಪ್ರು ಅಜ್ಜಿ ಒಬ್ಬಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಯಾರಾದ್ರೂ ಸಿಬ್ಬಂದಿ ಕರ್ಕೊಂಡು ಬನ್ನಿ ಅಂತ ಅಜ್ಜಿ ಅಳಲು ತೋಡ್ಕೊಂಡಿದ್ದಾರೆ. ಒಂದು ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ, ಇಂದಿರಾ ಕ್ಯಾಂಟೀನ್ಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ, ವಾಂಟೆಡ್ ಒಂದು ನೋಟಿಸ್ ಹಾಕಿದ್ದಾರೆ, ಭಿತ್ತಿ ಪತ್ರ ಮುಖಾಂತರ ಅಂಟಿಸಿದ್ದಾರೆ. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗಳು ಕೆಲವು ಕಡೆ ಮುಚ್ತಾ ಇದ್ದಾವೆ, ಮತ್ತೊಂದು ಕಡೆ ಸಿಬ್ಬಂದಿಗಳ ಕೊರತೆ ಉಂಟಾಗ್ತಿದೆ ಎಂಬುದು ಒಂದು ಕಡೆ ಅನುಮಾನ ಮಾಡಿದೆ ಈ ಒಂದು ನೋಟಿಸ್ ಮುಖಾಂತರ. ಹಳ್ಳ ಹಿಡಿದಿದೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ಸಂಬಳ ನೀಡ್ತಾ ಇಲ್ಲ ಪಾಲಿಕೆ. ತುಮಕೂರಿನಲ್ಲಿ 5ಕ್ಕೂ ಹೆಚ್ಚು ಕ್ಯಾಂಟೀನ್ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಕ್ಯಾಂಟೀನ್ ಸಿಬ್ಬಂದಿಗೆ ಕಳೆದ 6 ತಿಂಗಳಿಂದ ಸಂಬಳ ಇಲ್ಲ. ಸಂಬಳ ನೀಡದೆ ತುಮಕೂರು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವನ್ನು ವಹಿಸಿದೆ. ಪಾಲಿಕೆಯಿಂದ ಬರಬೇಕಿದೆ ಪ್ರತಿ ತಿಂಗಳು 15 ಲಕ್ಷ ರೂಪಾಯಿ ಬಿಲ್ಲು. ಆದರೆ ಕಳೆದ 3 ತಿಂಗಳಿಂದಲೂ ಕೂಡ ಸಂಬಳ ಆಗಿಲ್ಲ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರೋ 4 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊರಗುತ್ತಿಗೆಯಡಿ ಸಿಬ್ಬಂದಿಗಳಿಗೆ ಕಳೆದ 6 ತಿಂಗಳಿನಿಂದಲೂ ಕೂಡ ವೇತನವೇ ಪಾವತಿಯಾಗಿಲ್ವಂತೆ. ಇದರಿಂದ ಸಿಬ್ಬಂದಿಗಳ ಜೀವನ ನಿರ್ವಹಣೆ ಮಾಡುವುದೇ ಕಷ್ಟಕರ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ನ ಸ್ಥಿತಿಗತಿ ಹೇಗಿದೆ ಇವತ್ತು? ಈ ಇಂದಿರಾ ಕ್ಯಾಂಟೀನಿಗೆ ಗ್ಯಾರಂಟಿ ಭಾಗ್ಯ ಇಲ್ಲ. ಬಿಬಿಎಂಪಿ ನಿರ್ಲಕ್ಷ್ಯದ ಕಾರಣದಿಂದಾಗಿ ಸೊರಗಿ ಹೋಗಿದೆ ಇಂದಿರಾ ಕ್ಯಾಂಟೀನ್ಗಳು. ಡೋರ್ಗಳು ಮುರಿದೋಗಿದ್ದಾವೆ, ಟೈರ್ಗಳು ಕಾಣೆಯಾಗಿದ್ದಾವೆ, ತುಕ್ಕು ಹಿಡಿದಂಥ ವಾಹನಗಳು ತನ್ನ ಗತವೈಭವವನ್ನು ತೋರಿಸುವಂಥ ಪಳಿಯುಳಿಕೆಗಳಾಗ್ಬಿಟ್ಟಿದ್ದಾವೆ. ಇನ್ನು ಓಪನ್ ಇರ್ತಕ್ಕಂಥ ಕಡೆ ಸ್ವಚ್ಛತೆ ಅಂತಕ್ಕಂಥದ್ದು ಮರೀಚಿಕೆ, ಪುಂಡ ಪೋಖರಿಗಳ ಅಡ್ಡಿ ಆಗಿರ್ತಕ್ಕಂಥದ್ದು. ಯೋಜನೆಯನ್ನು ಮಹತ್ವಾಕಾಂಕ್ಷೆಯಿಂದ ಮಾಡಿದ್ರು, ಆದರೆ ಆ ಯೋಜನೆ ಒಂದು ಕಡೆಯಿಂದ ಹಳ್ಳ ಹಿಡಿತಾ ಇದೆ, ಇನ್ನೊಂದು ಕಡೆ ಪುಂಡ ಪೋಖರಿಗಳಿಗೆ ದಾರಿಯನ್ನು ಮಾಡಿಕೊಡ್ತಾ ಇದೆ ಮನಸ್ಸಿಗೆ ಬಂದಾಗ ಮಾಡೋದಕ್ಕೆ. ವಾಹನಗಳು ತುಕ್ಕಿಡ್ದಿದ್ದಾವೆ, ಡೋರ್ಗಳು ಮುರಿದು ಹೋಗಿದ್ದಾವೆ, ಚಕ್ರಗಳನ್ನು ಯಾರೋ ಕಿತ್ತಾಕೊಂಡು ಹೋಗಿದ್ದಾರೆ. ನಿಂತಲ್ಲೇ ನಿಂತಿರ್ತಕ್ಕಂಥ ಈ ಅವಶೇಷಗಳು ಸರ್ಕಾರದ ಆಡಳಿತ ವೈಖರಿಗೆ ಕನ್ನಡಿಯನ್ನು ಹಿಡಿದ ರೀತಿಯಾಗಿ ಕಂಡು ಬರ್ತಾ ಇದ್ದಾವೆ ಅಂತೇಳಿ ಇವತ್ತು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಭಾಗದ 18 ಕ್ಯಾಂಟೀನ್ಗಳ ಪವರ್ ಕಟ್ ಮಾಡಲಾಗಿದೆ. 5-6 ತಿಂಗಳಿನಿಂದ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಇದೇ ಕಾರಣಕ್ಕಾಗಿ ಇದೀಗ ಪವರ್ ಕಟ್ ಮಾಡಿರೋದು ಬೆಸ್ಕಾಂ. ಹೀಗಾಗಿ 18 ಕ್ಯಾಂಟೀನ್ಗಳಲ್ಲಿ ಈಗ ಕತ್ತಲೆ ಭಾಗ್ಯ ಸಿಕ್ಕಂತಾಗಿದೆ. ಬಿಲ್ ಬಾಕಿ ಉಳಿಸಿಕೊಂಡಿರೋ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ನ ಪವರ್ ಕಟ್ ಮಾಡಲಾಗಿದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅವ್ಯವಸ್ಥೆ, ಕ್ಯಾಂಟೀನ್ಗಳಲ್ಲಿ ವರ್ಕ್ ಆಗದ ಸಿಸಿಟಿವಿ, ಅನಾಮಿಕ ವ್ಯಕ್ತಿಗಳ ಕಾಟ, ಸಿಬ್ಬಂದಿಗೆ ಅಭದ್ರತೆ. ರಿಯಾಲಿಟಿ ಚೆಕ್. ಇಂದಿರಾ ಕ್ಯಾಂಟೀನ್, ಸ್ಥಳ ಮೆಜೆಸ್ಟಿಕ್. ಮೆಜೆಸ್ಟಿಕ್ನ ಇಂದಿರಾ ಕ್ಯಾಂಟೀನ್ನಲ್ಲಿ ಇಲ್ಲಿನ ಸಿಬ್ಬಂದಿಗೆ ಅಭದ್ರತೆ ಕಾಡ್ತಾ ಇದೆ. ಜೊತೆಗೆ ಊಟ ವಿತರಣೆ ಮಾಡಬೇಕಾದ್ರೆ, ಊಟವನ್ನು ಶೇಖರಿಸಿ ಇಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು. ಇದೆಲ್ಲವನ್ನು ಕೂಡ ಕಣ್ಗಾವಿನಲ್ಲಿ ಇಡೋಕ್ಕೆ ಅಂತೇಳಿ CCTV ಇತ್ತು. ಆದರೆ ಈಗ CCTV ವರ್ಕ್ ಆಗ್ತಾ ಇಲ್ಲ. CCTV ವರ್ಕ್ ಆಗದ ಕಾರಣಕ್ಕೋಸ್ಕರ ಒಂದು ರೀತಿ ಆತಂಕ ಇರುವಂಥದ್ದು. ಇಂದಿರಾ ಕ್ಯಾಂಟೀನ್ಗಳಲ್ಲಿ CCTV ವರ್ಕ್ ಆಗದೇ ಇರೋದಕ್ಕೋಸ್ಕರ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಎಚ್ಚೆತ್ಕೊಂಡು ಬೇರೆ ಇಂದಿರಾ ಕ್ಯಾಂಟೀನ್ಗಳ ವ್ಯವಸ್ಥೆ ಹೇಗೋ ಗೊತ್ತಿಲ್ಲ, ಆದರೆ ಮೆಜೆಸ್ಟಿಕ್ಗೆ ಲಕ್ಷಾಂತರ ಪ್ರಯಾಣಿಕರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ. ಬಂದಂಥವರು ಒಳಗಡೆ ಬರುವಂಥದ್ದು, ಬೇರೆ ಏನೋ ಅನಾಹುತ ಆಗುವಂಥದ್ದು ಆಗಬಾರ್ದು. CCTV ಇದ್ದರೆ ಒಂದು ರೀತಿ ಎಲ್ಲವನ್ನು ಕೂಡ ಪತ್ತೆ ಹಚ್ಚಬಹುದಾಗಿದೆ. ರಿಯಾಲಿಟಿ ಚೆಕ್. ಇಂದಿರಾ ಕ್ಯಾಂಟೀನ್, ಸ್ಥಳ ಮಂತ್ರಿ ಮಾಲ್ ಸರ್ಕಲ್. ಮಂತ್ರಿ ಮಾಲ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಕೂಡ CCTV ವರ್ಕ್ ಆಗ್ತಾ ಇಲ್ಲ. ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ, ಗಮನಿಸ್ಬೋದಾಗಿದೆ. ಇಲ್ಲಿ CCTV ಡಿಸ್ಪ್ಲೇ ಆಗ್ತಕ್ಕಂತಹ TV ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗಿರುವಂಥದ್ದು. ವರ್ಕ್ ಆಗದ ಕಾರಣ ಕ್ಲೋಸ್ ಆಗಿದೆ. ಇಲ್ಲಾಂದಿದ್ರೆ CCTV ಚಾಲ್ತಿಯಲ್ಲಿದ್ದರೆ ಅದು ತೋರಿಸ್ತಾ ಹೋಗ್ತಾ ಇತ್ತು. ಇಂದಿರಾ ಕ್ಯಾಂಟೀನ್ನಲ್ಲಿ ಕುಡಿಯೋ ನೀರಿಗೂ ಪ್ರಾಬ್ಲಮ್. ವಾಟರ್ ಬಿಲ್ ಕಟ್ಟದ ಬಿಬಿಎಂಪಿ, ವಾಟರ್ ಕನೆಕ್ಷನ್ ಕಟ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರದಾಟ. ರಿಯಾಲಿಟಿ ಚೆಕ್ ನಂಬರ್ 1. ಸ್ಥಳ ಮಂತ್ರಿ ಮಾಲ್ ಸರ್ಕಲ್, ಇಂದಿರಾ ಕ್ಯಾಂಟೀನ್.
ಮಂತ್ರಿಮಲ್ ಸರ್ಕಲ್ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾವೇರಿ ನೀರು ಬರೋದೇ ಇಲ್ಲದಂತಾಗಿದೆ. ಕಾವೇರಿ ಪೈಪ್ಲೈನ್ ಬಂದ್ ಮಾಡಲಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 2 ಸ್ಥಳ ಮೆಜೆಸ್ಟಿಕ್. ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ಅದು ಮೆಜೆಸ್ಟಿಕ್. ಇಲ್ಲಿ ಲಕ್ಷಾಂತರ ಸಂಖ್ಯೆಯ ಜನ ಓಡಾಡ್ತಾ ಇರ್ತಾರೆ. ಮೆಜೆಸ್ಟಿಕ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾವೇರಿ ನೀರು ಬರಲ್ಲ, ಬದಲಾಗಿ ದುಡ್ಡು ಕೊಟ್ಟು ತರಿಸಿಕೊಳ್ತಿದ್ದಾರೆ. ಬಡವರ ಊಟದ ತಟ್ಟೆಯನ್ನೇ ಕಿತ್ತುಕೊಂಡಂತಾಗಿದೆ. ಹಸಿದು ಬರುವ ಕಾರ್ಮಿಕರ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಬಿದ್ದಂತಾಗಿದೆ. ಆರ್ಥಿಕ ಸಮಸ್ಯೆಯಿಂದ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ 8 ಇಂದಿರಾ ಕ್ಯಾಂಟೀನ್ ಕ್ಲೋಸ್. ಜಿಲ್ಲಾಸ್ಪತ್ರೆ, ಎಪಿಎಂಸಿ ಆವರಣದಲ್ಲೇ ಕ್ಯಾಂಟೀನ್ಗೆ ಬೀಗ.